ಬೇಕಾಷ್ಟು ಜನ ನೋಡಿದ್ದೀನಿ. ರಸ್ತೆಗಳಲ್ಲಿ ಕಾವಿ ಬಟ್ಟೆ ಉಟ್ಕೊಂಡು ನಂತರ ತಲೆ ಬೂಳಿಸ್ಕೊಂಡು ನಾಮ ಹಾಕೋರು ನಾಮ ಹಾಕ್ತಾರೆ, ಪಟ್ಟೆ ಹೊಡಿಯೋರು ಪಟ್ಟೆ ಹೊಡಿತಾರೆ, ಈಸ್ಟ್ಮನ್ ಕಲರ್ಗೆ ಬಟ್ಟೆ ಹಾಕೊಂಡಿರ್ತಾರೆ, ಏನೇನೋ ಮಾಡ್ತಾರೆ ವೇಷಗಳು. ಸನ್ಯಾಸಿ ಅಂತಾರೆ. ಸನ್ಯಾಸತ್ವವನ್ನು ಪಡೆಯೋದು ಅಷ್ಟು ಸುಲಭವಲ್ಲ. ಲೌಕಿಕ ಜೀವನದಲ್ಲಿ ಬಾಳ್ತಾ ಇರೋ ನಾವು ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ವೈರಾಗ್ಯ ಬಂತು. ಅತಿ ರೂಪಲಾವಣ್ಯ ಸುಂದರಿ ಹೆಂಡತಿ, ಕ್ಷಣ ಮಾತ್ರದಲ್ಲಿ ನೀನು ಬೇಡ, 1.5 ವರ್ಷದ ಮಗು, ಅಷ್ಟು ಪ್ರೀತಿಯ ಮಗು ಮೇಲೆ ವಾತ್ಸಲ್ಯ, ಕ್ಷಣ ಮಾತ್ರದಲ್ಲಿ ಈ ಮಗು ಬೇಡ ಅಂತನ್ನೋ ವೈರಾಗ್ಯ ಬಂತು. ಹುಟ್ಟಿದ ಬಟ್ಟೆಯಲ್ಲಿ ಗುರುಗಳನ್ನು ಹುಡ್ಕೊಂಡು ಹೊರಟೋದು ಸನ್ಯಾಸ ದೀಕ್ಷೆಗೆ. ಆ ವೈರಾಗ್ಯ ಬರೋದು ಅಷ್ಟು ಸುಲಭವಲ್ಲ. ಅದೇ ಶ್ರೀ ರಾಘವೇಂದ್ರರು ಕೂಡ ಹೆಂಡತಿ ಮೇಲೆ ಮಹಾಪ್ರೀತಿ, ಅಸಾಧ್ಯವಾದ ಪ್ರೀತಿ ಹೆಂಡತಿ ಕಂಡ್ರೆ ಕರ್ಮಗಳನ್ನು ಮುಗಿಸೋದಕ್ಕೋಸ್ಕರ ತುಂಬ ಹೋರಾಟ ಮಾಡ್ತಾರೆ. ಒಂದು ಕಾಳು ಅಕ್ಕಿ ಇರಲ್ಲ ಮನೆಯಲ್ಲಿ ಊಟಕ್ಕೆ, ಒಂದೊತ್ತಿಗೆ. ಕರ್ಮಗಳು ಮುಗಿಯೋದೇ ಇಲ್ಲ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಈ ಕರ್ಮಗಳಿಗೆ ನಾವಾಗಿ ಮನಸ್ಸು ಮಾಡದೇನೆ ಕರ್ಮಗಳಿಗೆ ಮುಕ್ತಿ ಇಲ್ಲ. ಮದುವೆ ಆಗ್ತೀವಿ, ಹೆಂಡತಿ ಹೊಣೆ ಕರ್ಮ. ಹೆಂಡತಿ ಜೊತೆಗೆ ಸೇರಿದ ಮೇಲೆ ಮಕ್ಕಳು ಹುಟ್ಟುತ್ತೆ, ಮಕ್ಕಳು ಹೊಣೆ ಕರ್ಮ. ಮಕ್ಕಳ ಸಂರಕ್ಷಣೆ, ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಮದುವೆ. ಆಯ್ತು ಬಿಡಪ್ಪ, ಮಗನಿಗೆ ಮದುವೆ ಮಾಡ್ಬಿಟ್ಟೆ, ಮಗಳಿಗೆ ಮದುವೆ ಮಾಡ್ಬಿಟ್ಟೆ, ಮುಗಿತಪ್ಪ. ಎಲ್ಲಿ ಮುಗೀತು? ಎಲ್ಲಿ ಮುಗೀತು? ಹೋಗಿ 1 ತಿಂಗಳು 2 ತಿಂಗಳಿಗೆ ಹೊಟ್ಟೆ ದಪ್ಪ ಮಾಡ್ಕೊಂಡು ಬರ್ತಾಳೆ. ಹುಡುಗಿ ಆದರೆ, ಹುಡುಗ ಆದರೆ, ಅಮ್ಮ ನನ್ನ ಹೆಂಡತಿ ಬೊಸರಿಮ್ಮ, ಬಾ ಸ್ವಲ್ಪ ಹೆಲ್ಪ್ ಮಾಡಮ್ಮ, ತಲೆ ತಿರುಗುತ್ತೆ ಅಂತಾಳೆ, 3 ಹೊತ್ತು ಮಲಗಿರ್ತಾಳೆ, ತಿದ್ದಿದ್ದೆಲ್ಲ ವಾಂತಿ ಮಾಡ್ತಾಳಮ್ಮ. ನಿನ್ನ ಸೊಸೆಮ್ಮ ಅವಳು ಹಾಗೆ ಅಂತಾಳ. ಇವಳಿಗೆ ಮೋಹ, ತಾಯಿಗೆ ಮೋಹ. ಗಂಡನಿಗೆ ವಯಸ್ಸಾಗಿದೆ, ಅವನಿಗೆ ಅಡಿಗೆ ಮಾಡಿ ಹಾಕೋರಲ್ಲ, ಹೋಗ ಮಗನೇ ಅಂತ ಗಂಡನ ಬಿಟ್ಬಿಟ್ಟು ಮಗ ಹತ್ರ ಹೋಗ್ತಾಳೆ. ಎಕ್ಕಡದೆ ಇಟ್ಕೊಡ್ತಾಳ ಮಗ ಅಂತ ಗೊತ್ತಿಲ್ಲ. ಮಗ ಎಕ್ಕಡದೆ ಇಟ್ಟುಕೊಡೋ ತನಕ ಮಗನ ಹತ್ರ ಹೋಗಿ ಹೊಡೆಸ್ಕೊತಾಳೆ. ಅವ ಹೊಡೆದ ಮೇಲೆ ಬರ್ತಾಳೆ ಗಂಡಂತ್ರಿ. ಹಳೆಯ ಗಂಡನ ಪಾದವೇ ಗತಿ. ಮಕ್ಕಳನ್ನು ಸಾಕಿ ಸಲಗಿ ಎಲ್ಲ ಮಾಡಿ ತನ್ನ 2 ಕಾಲಲ್ಲಿ ತಾನು ನಡೆಯುವಷ್ಟು ಮಾಡ್ತಾಳೆ. ಅದು ಸ್ಕೂಲಿಗೆ ಹೋಗ್ಬೇಕದು. ಸ್ಕೂಲಿಗೆ ಹೋದ್ರೂ ಕೂಡ ಕರೆಕ್ಟಾಗಿ 12 ಗಂಟೆಗೆ ವಾಚ್ಮೆನ್ ಥರ ಕಳಿಸ್ತಾಳೆ ಇವಳು ಸೊಸೆ. ಅಮ್ಮ ಕರ್ಕೊಂಬಂದ್ಬಿಡು, ಮಗುಗೆ ಸ್ಕೂಲ್ ಮುಗೀತು. 65 ವಯಸ್ಸು, ಸ್ಕೂಲಲ್ಲಿ ಕಾಯ್ತಾ ಇರ್ತಾಳೆ ಆ ಮಗುಗೋಸ್ಕರ. ಅದಕ್ಕೆ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಮಾಡೋದೆಲ್ಲ ಮಾಡಿ ಎಲ್ಲಿ ಮುಗೀತು ಕರ್ಮ? ಸರಿ ಹಾಳಾಗೋಯ್ತು, 1 ಮಗು ಮಾಡಿದ್ರಿ ಅಂತ ಮುಗಿತಾ? 2ನೇದು ಹಿಡಿತಾನ, 1 ವರ್ಷ ಗ್ಯಾಪು, 2ನೇದು ಬಿಡುತ್ತೆ. ಇದರ ಕಾಟ ತಪ್ಪಿದ್ದೇ ಇಲ್ಲ. ಎಲ್ಲ ನೀವು ಮಾಡಿದ್ರಿ ಅಂತ ಇಟ್ಕೊಳ್ಳಿ, ನಮ್ಮಿಂದ ಅವ್ರಿಗೆ 5 ಪೈಸಾ ಹೆಲ್ಪ್ ಇಲ್ಲ. ನಮ್ಮನೆ ಮೂಲೆ ಗುಂಪು ಮಾಡಿಬಿಡ್ತಾರೆ. ಅಮ್ಮ ನೀನು ಯಜಮಾನರು ಕಾಯ್ತಾ ಇದ್ದಾರೆ, ಹೋಗಮ್ಮ ನೀನು ಸಾಕು. ಇವನಿಗೆ ಸ್ವಾಭಿಮಾನ, ಇವನು ಬರಲ್ಲ. ಇವ ಅಲ್ಲೇ ಹೋಟೆಲಿಗೆ ಇಟಲಿ ಅದು ಮಾಡ್ಕೊಂಡೇನೋ ಮನೆಯಲ್ಲೇ ಕೆಣಕೆ ಪಣಿಕೆ ಏನೋ ತಿಂದ್ಕೊಂಡು ಹೆಂಡತಿ ಬರ್ತಾಳೆ ಅಂತ ಕಾಯ್ತಾ ಇರ್ತಾನೆ. ಕೊನೆಗೆ ಹೆಂಡತಿ ಬರ್ತಾಳೆ, ಕಳಿಸ್ಬಿಡ್ತಾನ ಕೆಲಸ ಆದ್ಮೇಲೆ. ನೀ ಬೇಕಾ ಇಲ್ಲ ಅಮ್ಮ, ಅವ್ರ ಕೆಲಸ ಮುಗೀತು, ಅವ್ರಿಗೆ ಅಷ್ಟು ಸಾಕು. ಮೊನ್ನೆ ಶಾರದಾದೇವಿ ಜಯಂತಿ ರಾಮಕೃಷ್ಣ ಮಠಕ್ಕೆ ಹೋಗಿದ್ವಿ. ಅಲ್ಲಿ ಒಬ್ರು ಸಿಕ್ಕಿದ್ರು, ಒಂದು ಹೆಂಗಸರು. ಹೀಗೆ ಮಾತಿಂದ ಮಾತು ಬಂತು. ಮಗನಿಗೆ ಮದುವೆ ಮಾಡಿ 4 ತಿಂಗಳು. ಅಮ್ಮ 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 ಅಂತ ಹಿಂದೆ ಬರ್ತಾ ಇದ್ದ. ಯಾಕಮ್ಮ ಹಿಂಗ್ ಸಾಯ್ತೀಯಾ? ಫ್ರೀಯಾಗಿ ಬಿಡಮ್ಮ, ನಂಗೆ ಮದುವೆ ಮಾಡಿದ್ದೀನಿ, ನನ್ನ ಹೆಂಡತಿ ಇಲ್ವಾ? ನೀ ನನ್ನಿಂದ ಹಿಂದೆ ಬಂದ್ರೆ ಅವಳು ಬೇಜಾರು ಮಾಡ್ಕೋತಾಳೆ. ನೋಡಿ, 100 ರೂಪಾಯಿ ಕೊಡಲ್ಲಂತೆ ಅಮ್ಮನಿಗೆ. ಎಷ್ಟಪ್ಪ ಸಂಬಳ? 1.5 ಲಕ್ಷ. 100 ರೂಪಾಯಿ ಆಳ್ತಾಳೆ ಹೆಂಗಸು. ನೀವು ನೋಡಿದ ಘಟನೆ. ಅಜ್ಞಾನ. ಏನು ಅಜ್ಞಾನ? ಮೋಹ. ಮೋಹ ಅಜ್ಞಾನ. ಈ ಅಜ್ಞಾನ ಹೋಗ್ಬೇಕು ಅಂತಂದ್ರೆ ಪೆಟ್ಟು ಮೇಲೆ ಪೆಟ್ಟು ಮೇಲೆ ಪೆಟ್ಟು ಮೇಲೆ ಪೆಟ್ಟು ಮೇಲೆ ಪೆಟ್ಟು ಬಿದ್ದು ಪೆಟ್ಟು ಬಿದ್ದು ಪೆಟ್ಟು ಬಿದ್ದು ಅನುಭವ ಆಗಿ ಬುದ್ಧಿ ಬರುತ್ತೆ. ಅಲ್ಲಿ ತನಕ ಕಾಯೋದು ಬೇಕಾಗಿಲ್ಲ.
ಪ್ರವಚನಗಳು, ಸರ್ಜನರ ಸಂಘ, ಒಳ್ಳೆ ಒಳ್ಳೆ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದ ಪುಸ್ತಕಗಳು. ಭಗವದ್ಗೀತೆಯಲ್ಲಿ ಇಲ್ಲದೇ ಇಲ್ಲ, ಎಲ್ಲ ಇದೆ, ಸಕಲವೂ ಇದೆ. ಉಪನಿಷತ್ತುಗಳು 108 ಉಪನಿಷತ್ತಿದೆ. ವೇದಗಳು, ಋಗ್ವೇದ, ಯಜುರ್ವೇದ, ಸಾಮಣ, ಅಥರ್ವಣ ವೇದ, ಸ್ಮೃತಿಗಳು, ಇವುಗಳನ್ನೆಲ್ಲ ಕನ್ನಡದಲ್ಲೆಲ್ಲ ಅಳವಡಿಸಿದ್ದಾರೆ. ಸಂಸ್ಕೃತದಲ್ಲಿತ್ತು ಒಂದು ಕಾಲದಲ್ಲಿ. ಸಂಸ್ಕೃತ ಗೊತ್ತಿದ್ದರೆ ಮಾತ್ರ ನಾವು ಓದಕ್ಕೆ ಸಾಧ್ಯ. ಈಗ ಎಲ್ಲ ಕನ್ನಡಕ್ಕೆ ಬಂದ್ಬಿಟ್ಟಿದೆ. PDF ಫೈಲ್ಗಳೇ ಬೇಕಾಟ್ಟು ಇಂಟರ್ನೆಟ್ಟಲ್ಲಿ ಲೋಡ್ ಮಾಡಿಟ್ಟಿದ್ದಾರೆ. ಡೌನ್ಲೋಡ್ ಮಾಡೋದು, ಪ್ರಿಂಟ್ ತೆಗೆಯೋದು. ಪುಸ್ತಕ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಇಂಟರ್ನೆಟ್ಟಲ್ಲಿ ಡೌನ್ಲೋಡ್ ಮಾಡಿ ಬುಕ್ ಮಾಡಿ ಇಟ್ಕೊಳ್ಳಿ ಮನೆಯಲ್ಲಿ. ದಿನಕ್ಕೆ 1 ಗಂಟೆ ಕಾಲ ಓದಬೇಕು, ಜ್ಞಾನವನ್ನು ಬೆಳೆಸಬೇಕು. ಸನ್ಯಾಸಿ ಆಗೋ ಕಾವ್ಯ ಬಟ್ಟೆ ಉಟ್ಕೊಂಡು ಹೊರಗೆ ಹೋಗು ಅಂತ ಎಲ್ಲೂ ಹೇಳಲಿಲ್ಲ. ಜ್ಞಾನ ಪಡೆಯೋದೇ ಈ ಜೀವನದ ರಹಸ್ಯ. ಈ ಜನ್ಮದಲ್ಲಿ ನಿಮಗೆ ಮುಕ್ತಿ ಸಿಕ್ಕಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ. ಜ್ಞಾನ ಪಡೆದಿದ್ರೆ ಅರ್ಹತೆ ಮುಂದಿನ ಜನ್ಮಕ್ಕೆ. SLC ಆದ ಮೇಲೇನೆ PUC ಆದ ಮೇಲೇನೆ ಡಿಗ್ರಿ. ಇನ್ನು 2ನೇ ಕ್ಲಾಸೇ ಓದಿಲ್ಲ, ನೀವೆಲ್ಲಿ ಡಿಗ್ರಿ ಮಾಡೋದು? ಎಡವಿ ಜನ್ಮ ಬೀಳ್ತಾ ಇದ್ದೀವಿ. ಒಂದೊಂದು ಜನ್ಮದಲ್ಲಿ ಒಂದೊಂದು ಕ್ಲಾಸ್ ಮುಂದೆ ಹೋದ್ರೆ ಕೂಡ ಒಂದು 16 ಜನ್ಮದಲ್ಲಿ ಮುಕ್ತಿ ಪಡೆಯೋ ಒಂದು ಅವಕಾಶ ಭಗವಂತ ನಮಗೆ ಕೊಡ್ತಾನೆ, ಸಿಗತ್ತೆ. ನಾವು ಎಲ್ಲಿದ್ದೀವಿ ಅಲ್ಲೇ ಇದ್ದೀವಿ. ಸೊ ಜ್ಞಾನವನ್ನು ಬೆಳೆಸೋದೇ ಸ್ವಾಧ್ಯಾಯ.